ಹೆಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಪಕೋಡಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಯಾವುದೇ ರೀತಿ ರೆಸಿಪಿನ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಸೂಡಾಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಹಾಕೋಬೇಕು. ಸೊ ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಮಾಡ್ತೀರಿ ಅಷ್ಟು. ನಾನು ಮಾಡೋ ಕ್ವಾಂಟಿಟಿ ನಿಮಗೆ ಅಷ್ಟೇ ಸಾಕಿದರೆ ಅಷ್ಟೇನ ತೊಗೊಳ್ಳಿ. ಸೊ ಈ ಥರ ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ ದಪ್ಪಾಗಿ. ತಿಂತಿದ್ರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ನಾನು ಸೈಡಿಗೆ ತೆಗೆದಿಡ್ತಿದ್ರೆ ಈ ಥರ ದಪ್ಪಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಳಿ. ಸೊ ಇವಾಗ ಈರುಳ್ಳಿ ಏನು ಮಾಡಬೇಕಂದ್ರೆ ಈ ಥರನೇ ಸ್ಲೈಸ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಪಾಲಕ್ ಪಕೋಡ ಮಾಡೋದಕ್ಕೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಈರುಳ್ಳಿ ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಪಾಲಕ್ ಪಕೋಡ ಸ್ವಲ್ಪ ಕ್ರಿಸ್ಪಿಯಾಗಿ ಟೇಸ್ಟಿ ಕೂಡ ಸಖತ್ತಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಇವಾಗ ಎಲ್ಲ ಥರ ಅಷ್ಟೂ ಹಾಕಿದಾದ್ಮೇಲೆ ಇವಾಗ ಏನು ಮಾಡಬೇಕು, ಫಸ್ಟಿಗೆ ಜೀರಿಗೆ ಹಾಕೋತಾ ಇದ್ದೀನಿ ನಾನು. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವೈನು. ಜೀರಿಗೆ ಸ್ವಲ್ಪ ಅಜ್ವೈನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊಳ್ಳಿ. ಅರಿಶಿನ ಹಾಕೊಳ್ಳೋದ್ರಿಂದ ಕಲರ್ ಸ್ವಲ್ಪ ಚೆಂದ ಕಾಣಿಸುತ್ತಂತ ಹಾಕ್ಕೋಬೇಕಾಗತ್ತೆ. ಅರಿಶಿನ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಅರಿಶಿನ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು. ಸೊ ಇಷ್ಟೂ ಎಲ್ಲ ಹಾಕ್ಕೊಂಡಾದಮೇಲೆ ಇವಾಗ ಹಿಟ್ಟು, ಇದಕ್ಕೆ ಕಡ್ಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಕಡ್ಲೆ ಹಿಟ್ಟು ಇಲ್ಲ ಅಂದರೆ ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಆದರೂ ಕಡ್ಲೆ ಹಿಟ್ಟು ಬೇಕೇ. ಕಡ್ಲೆ ಹಿಟ್ಟು ಮತ್ತು ಇವಾಗ ನಾನು 2-3 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ಒಮ್ಮೆ ಹಾಕೊಳ್ಳೋಕೆ ಹೋಗಬೇಡಿ. 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಕಡ್ಲೆ ಹಿಟ್ಟು ಹಾಕೊಳ್ಳೋದ್ರಿಂದ ರುಚಿ ಬೇರೆ ಥರ ಬರುತ್ತೆ. ಅದಕ್ಕೋಸ್ಕರ ಸೊ 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡೋಣ, ಕಡಿಮೆ ಬಿದ್ದರೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೋಬೇಕು. ಕಡಿಮೆ ಬೀಳಿಲ್ಲ, ಕರೆಕ್ಟ್ ಆಯಿತು ಅಂದರೆ ಏನು ಮಾಡಬೇಕು, ನೀರು ಹಾಕದೇ ಕಲಿಸ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಪಾಲಕಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕದೇ ಕಲಿಸ್ಕೊಳ್ಳಿ. ಹಾಗೇನಾದರೂ ನೀರು ಕಡಿಮೆ ಅನಿಸಿದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸೊ ಹಿಟ್ಟು ನನಗೆ ಕಡಿಮೆ ಬಿದ್ದು ಇವಾಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ಮತ್ತೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಎರಡೂ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಿಟ್ಟಾದ್ರೂ ಕೂಡ ಕರೆಕ್ಟಾಗಿ ಬರೋದಿಲ್ಲ ಪಾಲಕ್ ಪಕೋಡ. ಅದಕ್ಕೋಸ್ಕರನೇ ನೋಡ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ಒಮ್ಮೆ ಹಿಟ್ಟು ಹಾಕಿ ನೀವು ಕಲಿಸಿದ್ರೆ ಬಜ್ಜಿ ಟೈಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪಕೋಡ ಟೈಪ್ ಆಗಬೇಕಂದ್ರೆ ಹಿಟ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನೀರು ಸುಮ್ಮನೆ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಕೋಬೇಡಿ. ಜಸ್ಟ್ ಹಿಂಗೆ ಕೈಯಲ್ಲಿ ಹಾಕ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ. ಅಂದರೆ ಹಿಟ್ಟು ಮತ್ತು ನೀರು ಎರಡೂ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇದಕ್ಕೆ ಕರೆಕ್ಟ್ ಪ್ರಮಾಣ ಅಳತೆ ಹೇಳೋಕ್ಕಾಗಂಗಿಲ್ಲ. ನೀವು ಸ್ವಲ್ಪ ಅಂದರೆ ಹಿಟ್ಟು ಹಾಕ್ಕೊಂಡು ಹಿಟ್ಟಿನ ಹದ ಕರೆಕ್ಟ್ ಲೆವೆಲಿಗೆ ಬಂತು ಅಂದರೆ ಅದು ಪಕೋಡ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಈ ಥರ ಎಲ್ಲನೂ ಮಿಕ್ಸ್ ಆಗಬೇಕು. ನಾನು ಮಾಡ್ತಿದ್ದೀನಿ ನೋಡಿ, ಈ ಥರ ಮಾಡ್ಕೊಂಡ್ಬಿಡಿ. ಪಕೋಡ ಬಿಡೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಅಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮತ್ತು ಕಡಲೆ ಹಿಟ್ಟು ಎರಡೂ ಹಾಕಿರೋದ್ರಿಂದ ಏನಾಗ್ಬಿಡುತ್ತೆ, ಕೈಗೆ ಜಾಸ್ತಿ ಏನು ಹಿಟ್ಟು ಅಂತ ಹತ್ಕೊಳ್ಳೋದಿಲ್ಲ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಈ ಥರ ಪಕೋಡನ ಹಾಕ್ಕೊಳ್ಳಿ.
ನಿಮ್ಗೆ ಯಾವ ಥರ ಸೈಜ್ ಬೇಕೋ ಅದೇ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ದಪ್ಪ ಅಂತ ದಪ್ಪ ಹಾಕ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಸಣ್ಣದಾಗೇ ಹಾಕ್ಕೊಳ್ಳಿ. ನಾನು ಹಾಕ್ತಿದ್ದೀನಿ ನೋಡಿ, ಈ ಥರ ಹಾಕ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲಿ ಇಡಿ. ಸ್ಟಾರ್ಟಿಂಗು ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಿಗೆ ತೊಗೊಂಡು ಬಂದರೆ ಸಾಕು. ಯಾವುದೇ ರೀತಿ ಪಕೋಡ ಎಣ್ಣೆ ಹಿಡಿಯೋದಿಲ್ಲ. ಈ ಥರ ಸ್ವಲ್ಪ ಇದು ಕ್ರಿಸ್ಪಿ ಅನಿಸಿದ ಮೇಲೆ, ಕಲರ್ ಚೇಂಜ್ ಆದಮೇಲೆ ಅದನ್ನು ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಂತೂ ಇಡೋಕ್ಕೆ ಹೋಗಬೇಡಿ ಗ್ಯಾಸು. ಲೋ ಫ್ಲೇಮಲ್ಲಿ ಇಟ್ಟರೆ ಸರಿಯಾಗಿ ಬರೋದಿಲ್ಲ ಪಕೋಡ. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಕೋಡ. ಇವಾಗ ಇನ್ನೊಂದು ರೀತಿ ಹೇಳ್ತೀನಿ, ಆ ರೀತಿ ಹಾಕ್ಕೊಳ್ಳಿ. ಇದು ಭಾಳ ಕ್ರಿಸ್ಪಿಯಾಗಿ ಪಕೋಡ ಅಂದರೆ 2-3 ಥರ ಮಾಡ್ತಾರೆ ಪಕೋಡ ಟೈಪಲ್ಲಿ. ಸೊ ಇದೇನಾಗ್ಬಿಡ್ತು, ಇವಾಗ ನಾರ್ಮಲಾಗಿ ಆನಿಯನ್ ಪಕೋಡ ಮಾಡ್ತಾರೆ ನೋಡಿ, ಈರುಳ್ಳಿ ಪಕೋಡ ಆ ಥರ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ದಪ್ಪ ಬರಬೇಕು ಅಂದರೆ ಅದನ್ನೇ ಹೇಗೆ ಬಿಡೋದು ಅಂತ ತೋರಿಸ್ತೀನಿ. ಈ ಥರ ಬಜ್ಜಿ ಹಾಕ್ತೀವಿ ನೋಡಿ, ಆ ಥರ ಹಾಕ್ಕೊಳ್ಳಿ. ಗೋಲ್ ಬಜ್ಜಿ ಹಾಕ್ತೀವಿ ನೋಡಿ, ಆ ಥರ ಹಾಕ್ಕೊಳ್ಳಿ ಪಕೋಡ. ಅಂದರೆ ಇದನ್ನು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಅದಷ್ಟೇ. ಸೊ ಇದಕ್ಕಿಂತ ಜಾಸ್ತಿ ದಪ್ಪ ಅಂತೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಲಾಸ್ಟ್ ಸೈಜ್ ಇದು ಇಷ್ಟೇ ಹಾಕ್ಕೋಬೇಕು. ಈ ವೆದರಿಗೆ, ಈಗ ಕ್ಲೈಮೇಟಲ್ಲಿ ಈಗ ಏನಾದರೂ ನಿಮಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಈಸಿಯಾಗಿ ಒಂದಿಷ್ಟು ಪಾಲಕ್ ಇದ್ದರೆ ಸಾಕು. ಈಸಿಯಾಗಿ ಪರ್ಫೆಕ್ಟಾಗಿ ಪಟ್ ಅಂತ ಕೂಡ ನಾವು ಮಾಡ್ಕೋಬೋದು. ಟೀ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ಒಂದು ಸಲ ನೀವು ಬೇಕಿದ್ದರೆ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ, ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಓಪನ್ ಮಾಡಿ. ಯಾವುದೇ ರೀತಿ ಹಸಿ ಇರೋದಿಲ್ಲ, ಯಾಕಂದರೆ ನಾವು ಈರುಳ್ಳಿ ಮತ್ತು ಪಾಲಕ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಯಾವುದೇ ರೀತಿ ಎಲ್ಲಿ ಹಸಿ ಉಳಿದಿರೋದಿಲ್ಲ. ಇವಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು. ಹಾಗೆ ಇನ್ನೂ ಒಂದು, ಪಾಲಕ್ ಪಕೋಡ ಮಾಡಬೇಕಾದ್ರೆ ಸೋಡಾನ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೋಡಾ ಏನಾದರೂ ಹಾಕಿದರೆ ಅದು ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ. ಮೇನ್ ಬಂದುಬಿಟ್ಟು ಸೋಡಾ ಹಾಕೋಕ್ಕೆ ಹೋಗಬೇಡಿ. ಸೋಡಾ ಹಾಕದೇ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಪಕೋಡ. ನೋಡಿ, ಇವಾಗ ಈ ಥರ ಮತ್ತೆ ನಿಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡ್ಬಿಡಿ. ಎಲ್ಲನೂ ಇದೇ ಥರ ಹಾಕ್ಕೊಂಡ್ಬಿಟ್ರೆ ಪಾಲಕ್ ಪಕೋಡ ಟೀ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಿದ್ದೀರಾ ವೀಡಿಯೋಸ್, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂಥರ ಇನ್ಸ್ಪಿರೇಷನ್ ಆಗಿರುತ್ತೆ. ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ಹೆಚ್ಚಿನ ರೀತಿಯಲ್ಲಿ ವೀಡಿಯೋಸ್ನ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೀವು ಒಂದು ಸಲ ಕೂಡ ಚೆಕ್ ಮಾಡ್ಕೋಬೋದು. ಸ್ನ್ಯಾಕ್ಸ್ ರೆಸಿಪಿನೂ ಇದೆ, ಹಾಗೆ ಲಂಚ್ ಮತ್ತು ಡಿನ್ನರ್ ರೆಸಿಪಿ ಎಲ್ಲ ರೆಸಿಪಿನೂ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇಷ್ಟ ಆಗಿದ್ದ ರೆಸಿಪಿಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದೇ ರೀತಿ ಎಲ್ಲನೂ ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂದಿ ಆಯಿತು ಅಂತ ಯಾರನ್ನು ಪ್ಲೀಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ಎಲ್ಲನೂ ಸ್ಕಿಪ್ ಮಾಡದೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಪರ್ಫೆಕ್ಟಾಗಿ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಎಲ್ಲನೂ ಸ್ಕಿಪ್ ಮಾಡ್ದೇ ತೋರಿಸಿದ್ದೀನಿ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ. ನಾನು ಮಾಡಿರೋ ಪಾಲಕ್ ಪಕೋಡ ಕ್ವಾಂಟಿಟಿಗೆ ಇಷ್ಟೊಂದು ಪಕೋಡ ಆಗಿದೆ. ಫೈನಲಾಗಿ ಹೇಳಬೇಕಂದ್ರೆ ಇಷ್ಟೊಂದು ಪಕೋಡ ಆಗಿದೆ ನೋಡಿ. ನಾನು ತೊಗೊಂಡಿರೋ ಪಾಲಕ್ ಮತ್ತು ಹಿಟ್ಟು ಇಷ್ಟು ಪಕೋಡ ಆಗುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಮಾಡ್ತಿದ್ದರೆ ಅದರ ಡಬಲ್ ತೊಗೊಳ್ಳಿ ನೀವು. ಖಂಡಿತ ನೀವು ಜಾಸ್ತಿ ತೊಗೊಳ್ಬೇಕೇ ಆಗುತ್ತೆ, ಏಕೆಂದರೆ ಇಷ್ಟೇ ಮಾಡಿದರೆ ಸಾಲೋದಿಲ್ಲ. ಸೊ ಇಷ್ಟು ರುಚಿಯಾಗಿ ಬಂದಿದೆ ಖಂಡಿತ. ನೋಡಿ, ಒಂದು ಸಲ ನಾನಿಲ್ಲಿ ನಿಮಗೆ ಸಾಸ್ ಜೊತೆ ಅಂತೂ ತುಂಬ ರುಚಿಯಾಗಿ ಬರುತ್ತೆ.
ನಾನು ಸಾಸ್ ಜೊತೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ RS ಕುಕಿಂಗ್ ಯೂಟ್ಯೂಬ್ ಚಾನಲ್ನ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.